ದಿ ಜಸ್ಟ್ ಬೆಂಗಳೂರು ಟಿವಿಗೆ ಸ್ವಾಗತ. ನಾನು ಸುನೀತಾ ಮಲ್ನಾಡ್. ಕಮ್ಮಸಂದ್ರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 35/1 ಇನಾಮ್ ಜಮೀನುಗಳ ಕಾಯ್ದೆ 1960. ಈ ಕಾಲದಿಂದಲೂ ನಮ್ಮದೇ ಹೆಸರಲ್ಲಿದೆ. ದಬ್ಬಾಳಿಕೆಯಿಂದ ನಮ್ಮ ಜಮೀನನ್ನು ವಶಕ್ಕೆ ಪಡೆದುಕೊಂಡು ಸದ್ಯಕ್ಕೆ ಈಗ ಸದರಿ ಸರ್ವೆ ನಂಬರಿನಲ್ಲಿ ವಸುಂಧರ ಅನಂತನಗರ ಬಡಾವಣೆಯ ಮಂಜೂರಾತಿಯನ್ನು ಪಡೆದುಕೊಳ್ಳಲು ಉದ್ಯಾನವನದ ಜಾಗ ಎಂದು ಬಿಂಬಿಸಲಾಗುತ್ತಿದೆ ಹಾಗೂ ಹಲವು ಮನೆಗಳನ್ನು ಸದರಿ ಜಾಗದಲ್ಲಿ ನಿರ್ಮಿಸಲಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನು ಹೋರಾಟಗಳನ್ನು ಮಾಡಿ 2019ರಿಂದಲೂ ಕಾನೂನು ಹೋರಾಟಗಳನ್ನು ಮಾಡುತ್ತಾ ಬಂದಿರುತ್ತೇವೆ. ತಹಶೀಲ್ದಾರ್ ರವರ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ಆದೇಶವಾಗಿರುತ್ತದೆ. ಎಲ್ಲ ದಾಖಲಾತಿಗಳು ನಮ್ಮ ಹೆಸರಿನಲ್ಲಿ ಇದ್ದು ಲೇಔಟ್ ಮಾಡಿರುವ ವಿನಯ್ ಸರೋಗಿ ಎಂಬುವವರು ನಮಗೆ ಮೋಸ ಮಾಡಿ ಈಗ ತುಂಬ ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎಎಸ್ಎಸ್ಕೆ ನಾಯಕರಾದ ಸಂದೇಶ್ ರವರು ಇಂದು ಬೆಳಗ್ಗೆ ಸರ್ವೆ ನಂಬರ್ 35/1 ಬಳಿ ಭೇಟಿ ನೀಡಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ದಲಿತರಿಗೆ ಅನ್ಯಾಯವಾಗಿದೆ. ದಲಿತರಿಗೆ ಸೇರಿರುವ ಇನಾಮ್ ಜಮೀನನ್ನು ಯಾವುದೇ ಕಾರಣಕ್ಕೂ ಉದ್ಯಾನವನ ಎಂದು ಬಿಂಬಿಸುವುದಕ್ಕೆ ನಾವು ಬಿಡುವುದಿಲ್ಲ. ದಲಿತರಿಗೆ ನ್ಯಾಯವನ್ನು ಒದಗಿಸಿ ಕೊಟ್ಟು ತೀರುತ್ತೇನೆ ಎಂದು ಎಎಸ್ಎಸ್ಕೆ ಸಂದೇಶ್ ರವರು ಹೇಳಿದರು. ಸ್ಥಳದಲ್ಲಿ ಈ ಸರ್ವೆ ನಂಬರಿಗೆ ಸಂಬಂಧಿಸಿದವರು ಮತ್ತು ಸಂದೇಶ್ ರವರ ಬೆಂಬಲಿಗರು ಹಾಜರಿದ್ದರು. ಸರ್, ಇವಾಗ ನಾವು ನಮ್ಮ ಕಮ್ಮಸಂದ್ರ ಗ್ರಾಮದಲ್ಲಿರೋಂತಹ ವಸುಂಧರ ಬಡಾವಣೆಯಲ್ಲಿ ಇದ್ದೀವಿ. ಇಲ್ಲಿ ನಡೆದಿರೋಂಥ ಅನ್ಯಾಯಗಳು, ಅಕ್ರಮಗಳು, ಹಗರಣಗಳು, ಮುಖ್ಯವಾಗಿ ಜಮೀನು ಹಗರಣಗಳು ಮತ್ತು ಈ ಬಡವ್ರಿಗಾಗಿರೋಂಥ ವಂಚನೆಗಳು ಒಂದೊಂದಲ್ಲ, ಸುಮಾರು ಮೋಸಗಳು. ಇಲ್ಲಿರೋಂಥ ವಿನಯ್ ಸರೋನಿ ಅನ್ನೋನು ಸುಮಾರು ಜನಕ್ಕೆ ವಂಚನೆ ಮಾಡಿರೋಂಥದ್ದು. ಇದರಲ್ಲೇನೆಂದರೆ, ಈಗ ನಾವು ನಮ್ಮ ಕಮ್ಮಸಂದ್ರ ವಿಲೇಜು ಸರ್ವೆ ನಂಬರ್ 35ರಲ್ಲಿ ಮಂಜಪ್ಪ ಬಿನ್ ಶ್ಯಾಮಯ್ಯ 35/1ರಲ್ಲಿ ಮಂಜಪ್ಪ ಬಿನ್ ಶ್ಯಾಮಯ್ಯ ಅಂತ ನೋಡಿ ಇಲ್ಲಿದ್ದಾರೆ. ಇಲ್ಲಿ ಇವ್ರ ಕುಟುಂಬಸ್ಥರು ಇದು ಸುತ್ತು ಇರೋಂಥವ್ರು. ಇವ್ರ ಕುಟುಂಬಸ್ಥರು ರಾಮಚಂದ್ರಪ್ಪ, ಮನೆಲ್ಲಪ್ಪ, ಸುಬ್ರಹ್ಮಣ್ಯ, ಆನಂದ್, ಕೃಷ್ಣಪ್ಪ ಅನ್ನೋರ ಹೆಸರಿಗೆ, ಇವ್ರ ಪೂರ್ವಿಕರಿಗೆ ತೋಟಿ ಇನಾಮ್ತಿ ಲ್ಯಾಂಡು 16 ಗುಂಟೆ ಜಮೀನು ಇಲ್ಲಿ ಮಂಜೂರಾತೈತಿ. ಮಂಜೂರಾಗಿ ಪಾಣಿಗಳೆಲ್ಲ ಬರ್ತೈತಿ ನೋಡಿ. ಪ್ರೆಸೆಂಟ್ ಪಾಣಿನೂ ಇವ್ರ ಹೆಸರಲ್ಲಿದೆ. ಇವ್ರ ಗಮನಕ್ಕೆ ಇಲ್ದಿರ ಈ ಜಾಗನ ಏನು ಮಾಡ್ತಾನೆ, ಲೇಔಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಈ ಜಾಗನ, ಇವ್ರ ಜಾಗನ ಏನು ಮಾಡ್ತಾನೆ, ಪಾರ್ಕ್ ಮಾಡ್ತಾನೆ. ವಿನಯ್ ಅನ್ನೋನು ಪಾರ್ಕ್ ಮಾಡಿ ಇಲ್ಲಿಗಲ್ಲಾಗ ಅವನ ಹೆಸರಲ್ಲಿ ಖಾತೆ ಕೂರಿಸ್ಕೊತಾನೆ. ಇವರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಾರೆ. ಕೋರ್ಟಲ್ಲಿ ಇವ್ರ ಕಡೆ ಆರ್ಡ್ರ್ ಆತೈತಿ. ಯಾವಾಗ 2020-21ರಲ್ಲಿ ಆರ್ಡ್ರ್ ಆಗಿ ಮಂಜಪ್ಪ ಬಿನ್ ಶ್ಯಾಮಯ್ಯ ಈ ಜಾಗ ಸಂಬಂಧಪಟ್ಟಂಗೆ ಇವ್ರದ್ದು ಅಂತ ಹೇಳ್ಬಿಟ್ಟು ಪಾಣಿ ಎಲ್ಲ ಕೂರಿಸ್ಬಿಡ್ತಾರೆ. ಅದ್ಬಸ್ ಮಾಡೋದಕ್ಕೆ ತಹಶೀಲ್ದಾರ್ ಅವ್ರು ಬರ್ತಾರೆ. ಅಲ್ಲಿ ಗಂಟೆ ಕೂರಿಸ್ತಾರೆ. ಅಂದರೆ ಆ ಮನೆಗಿನ ಎಲ್ಲ ಹೋಗ್ತೈತಿ, ಅಲ್ಲಿರೋಂಥ ಮನೆಗಳೆಲ್ಲ ಹೋಗ್ತೈತೆ 100%. ಅದ್ಬಸ್ಸಿಗೆ ಬಂದಾಗ ಈ ವಿನಯ್ ಅವನೇನು ಮಾಡ್ತಾನೆ, ಹೈಕೋರ್ಟಲ್ಲಿ ಸ್ಟೇಗೆ ಹೋಗ್ತಾನೆ. ಹೈಕೋರ್ಟಲ್ಲಿ ಸ್ಟೇಗೆ ಹೋಗಿ ಸ್ಟೇ ತರ್ತಾನೆ. ಏನಕ್ಕೆ ಸ್ಟೇ ತರ್ತಾನೆ, ಇದು ಟ್ರಾನ್ಸ್ಫರ್ ನಡಿಬಾರ್ದು, ಅಂದರೆ ಪೊಸಿಷನ್ಗೆ ಬರಬಾರ್ದು ಅನ್ನೋದಲ್ಲ, ಟ್ರಾನ್ಸ್ಫರ್ ನಡಿಬಾರ್ದು. ಈ ಡಾಕ್ಯುಮೆಂಟ್ಸು ಪಾಣಿ ಒಬ್ಬರ ಹೆಸರಿಂದ ಇನ್ನೊಬ್ಬರ ಹೆಸ್ರಿಗೆ ಹೋಗ್ಬಾರ್ದು ಅಂತ ಏನೋ ಇವರು ತರೋಂಥ ಸ್ಟೇ. ಇದು 16 ಗುಂಟೆ. ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಏನಾಗಿದೆ, ಇಷ್ಟು ದಿನ ಇವರೇನಾದರೂ ಈ ಜಾಗಕ್ಕೆ ಏನಾದರೂ ಬಂದರೆ, ಇವರೇನಾದರೂ ಉಳುಮೆ ಮಾಡೋಕ್ಕೆ ಅಥವಾ ಅವ್ರ ಜಾಗನ ಅವ್ರು ಉಳಿಸ್ಕೊಳ್ಳೋಕೆ ಏನಾದರೂ ಬಂದರೆ ಇವ್ರ ಮೇಲೆ ರೌಡಿಸಮ್ ಮಾಡೋದು, ಒಂದಷ್ಟು ರೌಡಿಗಳನ್ನ ಇವ್ರ ಕುಟುಂಬಸ್ಥರ ಮೇಲೆ ಎತ್ಕಟ್ಟೋಂಥದ್ದು, ಇಂಥದ್ದೆಲ್ಲ ವಿನಯ್ ಅವ್ರು ಮಾಡ್ತಾ ಇರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಹೇಳ್ತೀವಿ, ಈ ಕೂಡಲೇ ಅದ್ಬಸ್ ನಾವೇನು ಅರ್ಜಿ ಹಾಕಿದ್ದೀವಿ, ಅದ್ಬಸ್ಸಿಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಬಂದು ಅದ್ಬಸ್ ಮಾಡಿ ಇವ್ರ ಜಾಗ ಎಲ್ಲಿಗೆ ಬರ್ತೈತೋ ಅಷ್ಟು ಗುರ್ಸಿ ಇಲ್ಲಿರೋಂಥ ಅಕ್ರಮವಾಗಿ ಕಟ್ಟಿರೋಂಥ ಬಿಲ್ಡಿಂಗ್ಗಳನ್ನೆಲ್ಲ ಹೊಡಿಬೇಕು. ಅದಾದಮೇಲೆ ದಾಖಲೆಗಳು ಕೋರ್ಟಿಂದ ಅವನಿಗಾದ್ರೆ ಆಗಲಿ, ನಮಗೇನು ಅಬ್ಜೆಕ್ಷನ್ ಇಲ್ಲ. ಈಗ ಕೋರ್ಟಲ್ಲೇ ಇವ್ರಿಗೆ ಎತ್ಕೊಂಡು ಬಂದು ಪ್ರೆಸೆಂಟ್ ಪಾಣಿ ಇವ್ರ ಹೆಸರಲ್ಲಿ ಇದ್ರು ಅದ್ಬಸ್ ಯಾಕೆ ಮಾಡ್ತಾ ಇಲ್ಲ ತಾಲೂಕು ಕಚೇರಿ ಅಧಿಕಾರಿಗಳು? ಇವ್ರ ಜಾಗನ ಕೇವಲ ಕೆಲವೇ ದಿನಗಳಲ್ಲಿ ಇವ್ರಿಗೆ ಉಳಿಸಿ ಇಲ್ಲಿ ಕಟ್ಟಿರೋಂಥ ಅಕ್ರಮ ಬಿಲ್ಡಿಂಗ್ಗಳೆಲ್ಲ ಒತ್ತುವರಿ ತೆರವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳ್ತಾ ಇದ್ದೀವಿ. ಸರ್, ಇವ್ರ ಪರವಾಗಿ ವಿನಯ್ ಅಲ್ಲ, ಅಂಥದ್ದು ಭೂಗಳರು 100 ಜನ ಬಂದರು ಇವ್ರ ಪರವಾಗಿ ನಾವು ನಿಂತ್ಕೊಂಡು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಇವ್ರ ಕುಟುಂಬಸ್ಥರ ಪರವಾಗಿ ನಾವು ನಿಂತ್ಕೊತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಈ ಜಾಗ ಇವ್ರಿಗೆ ಉಳಿಸ್ಕೊಟ್ಟೆ ಕೊಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಅಂತಂದ್ಬಿಟ್ಟು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ಕಮ್ಮಸಂದ್ರ ಗ್ರಾಮದ ನಿವಾಸಿಯಾಗಿರುತ್ತೇನೆ. ಇದು 35/1 ಸರ್ವೆ ನಂಬರು. ಇದು ನಮ್ಮ ಪೂರ್ವಿಕರ ಕಾಲದಿಂದಲೂ ಇನಾಮ್ ಮೊಬ್ಲಿಂಗ್ ಆಕ್ಟ್ 1916ನಲ್ಲಿ ಕೂಡ ನಮ್ಮ ಪೂರ್ವಿಕರ ಹೆಸರಿನಲ್ಲೇ ಇತ್ತು. ಇದನ್ನು ಆವಾಗಲೇ ದಬ್ಬಾಳಿಕೆಯಿಂದ ಇವರು ವಶಪಡಿಸ್ಕೊಂಡು ಅಕ್ರಮವಾಗಿ ಈ ವಸುಂಧರ ಬಡಾವಣೆ ಅಂತ ನಾಮಾಂಕಿತಗೊಂಡಿರುವ ಲೇಔಟ್ನಲ್ಲಿ ಇದನ್ನು ನಿವೇಶನಗಳು ಮಾಡಿದರೆ ಪಾರ್ಕ್ ಅಂತ ಏನಕ್ಕೆ ಅಪ್ಪಣೆಗಾಗಿ
ಲೇಔಟ್ ಅಪ್ಪಣೆ ತಗೊಳ್ಳೋದಕ್ಕಾಗಿ ಇದನ್ನು ಪಾರ್ಕ್ ಅಂತ ತೋರಿಸಿರ್ತಾರೆ. ಇದರ ವಿರುದ್ಧವಾಗಿ ನಾವು 2019ರಲ್ಲಿ ಇಂದನೂ ಹೋರಾಟ ಮಾಡಿ ತಹಶೀಲ್ದಾರ್ ನ್ಯಾಯಾಲಯದಲ್ಲಿ ನಮ್ಮ ಕಡೆ ಆದೇಶ ಆಗಿರುತ್ತೆ. ಆದೇಶ ಆದ ನಂತರ ಖಾತೆ ಪಾಣಿ ಎಲ್ಲ ಮಾಡಿಕೊಂಡು ನಮ್ಮ ಹೆಸರುಗಳಲ್ಲೇ ಇದ್ದರೂ ಕೂಡ ಈ ವಿನಯ್ ಸರೋಗಿ ಅನ್ನೋರು ಹಲವಾರು ಗೂಂಡಗಳು ಹಲವಾರು ರೀತಿಯಲ್ಲಿ ನಮಗೆ ಹೊರಗಡೆ ಹೋದಾಗ್ಲೂ ಹಿಂಬಾಲಕರನ್ನು ಕಳಿಸಿ ತುಂಬ ತೊಂದರೆಗಳು ಕೊಟ್ಟು ನಮಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಆದರೂ ಕೂಡ ನಾವು ಸಹಿಸ್ಕೊಂಡೇ ಬರ್ತಾ ಇದ್ದೀವಿ. ಇನ್ನು ಸಹಿಸೋದಕ್ಕಾಗೋದಿಲ್ಲ ನಾವು. ಕೋರ್ಟಲ್ಲಿ ಏನೇನಾಗಿದೆ ಇವಾಗ? ಕೋರ್ಟ್ನಲ್ಲಿ ನಿಮ್ಮ ಸ್ವಾಧೀನಕ್ಕೆ ನೀವು ಹೋಗ್ರಿ, ನಿಮಗೆ ನಾವು ಮಾಡಿಕೊಟ್ಟಿದ್ದೀವಿ, ನಾವು ದಲಿತರು, ಅದರಿಂದ ಸಾಹೇಬರು ಬಂದು ಇಲ್ಲೇ ಸ್ಥಳ ಪರಿಶೀಲನೆ ಮಾಡಿ ದಾಖಲೆಗಳ ಪರಿಶೀಲನೆ ಮಾಡಿ ಸಮಂಜಸವಾಗಿ ಸರಿಯಾಗಿಯೇ ನಮಗೆ ಕರೆಕ್ಟಾಗಿ ಆದೇಶ ಮಾಡಿದ್ದಾರೆ. ಇವರು ಈ ಆದೇಶ ಸರಿಯಿಲ್ಲ ಅಂದ್ಬಿಟ್ಟು ಯಾರು ಇವರು ಈ ವಿನಯ್ ಸರೋಗಿ ಅನ್ನೋರು ಆಗಲೂ ಕೂಡ ದೌರ್ಜನ್ಯ ಮಾಡಿ ಹೈಕೋರ್ಟ್ನಲ್ಲಿ ಸುಮ್ಮನೆ ತಾತ್ಕಾಲಿಕವಾದಂತಹ ಸ್ಟೇಯನ್ನು ಮಾಡಿರ್ತಾರೆ ಇವರು. ಆದರೆ ಈ ಸ್ಟೇನಲ್ಲಿ ನೀವು ಸ್ವಾಧೀನಕ್ಕೆ ಇಲ್ಲ, ನಮ್ಮದೇ ಇದು ಆಸ್ತಿ ಅಂತಲೂ ಇವರು ಹೇಳ್ಕೊಂಡಿಲ್ಲ. ಇಲ್ಲ ನಾವೇ ಸ್ವಾಧೀನದಲ್ಲಿದ್ದೀವಿ ಅನ್ನೋದು ಹೇಳಲಿಲ್ಲ ಇವರು ವಿನಯ್ ಸರೋಗಿ ಅವರು. ನಾವು ಆವಾಗಲಿಂದಲೂ ನಾವೇ ಸ್ವಾಧೀನದಲ್ಲಿ ಇದ್ದೀವಿ, ಇದ್ದರೂ ಕೂಡ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಆದರೂ ಕೂಡ ಸಹಿಸ್ಕೊಂಡೇ ಬರ್ತಾಯಿದ್ದೀವಿ ನಾವು. ಈ ಸ್ಟೇನಲ್ಲಿ ನಾವು ಅವ್ರಿಗೆ ಯಾವ ಕೋರ್ಟ್ ಸ್ಟೇ ಕೊಟ್ಟಿರೋದು? ವಿನಯ್ ಸರೋಗಿಗೆ ಯಾವ ಕೋರ್ಟ್? ವಿನಯ್ ಸರೋಗಿ ಅವರಿಗೆ ಉಚ್ಚ ನ್ಯಾಯಾಲಯ ಅವರು ರಿಟ್ ಪಿಟಿಷನ್ ಹಾಕಿರ್ತಾರೆ. ಅಲ್ಲಿ ರಿಟ್ ಪಿಟಿಷನ್ ಹಾಕಿ ಅವರು ಸ್ಟೇ ತೊಗೊಂಬಂದಿರ್ತಾರೆ. ಏನು ತಂದಿರ್ತಾರೆ? ತಹಶೀಲ್ದಾರ್ ಅವರು ಮಾಡಿರೋಂಥ ಆದೇಶ ಸರಿಯಿಲ್ಲ, ಇಷ್ಟೇ ಅವರ ಪ್ರಶ್ನೆ. ಇದನ್ನು ವಜಾ ಮಾಡಿರಿ ಅಂತ ಮಾತ್ರನೇ ಇವರು ಸ್ಟೇ ತಂದಿರೋದು. ಸ್ವಾಧೀನಕ್ಕೆ ಹೋಗಬಾರ್ದು ಆ ಥರ ಎಲ್ಲೂ ಇಲ್ಲವೇ ಇಲ್ಲ. ಇದು ನಮ್ಮ ಆಸ್ತಿ, ನಮ್ಮ ಹೆಸರಿನಲ್ಲಿ ಖಾತೆ ಪಾಣಿ ಎಲ್ಲ ಇದೆ. ಸರ್ವೆ ರೆಕಾರ್ಡ್ಸು, ಸ್ಕೆಚ್ಚು, ಇನಾಮ್ ಡಿ ಸಿ ಆರ್ಡ್ರು ಕೂಡ ಎಲ್ಲ ಪ್ರತಿಯೊಂದು ನಮ್ಮ ಹೆಸರುಗಳಲ್ಲೇ. ಆದ್ದರಿಂದ ನಾವು ಇನ್ನೂ ಇಷ್ಟು ದಿನ ಸಹಿಸ್ಕೊಂಡು ಬಂದಿದ್ದೀವಿ. ನಾಳೆ ಏನೇ ಆದರೂ ಪರವಾಗಿಲ್ಲ. ನಾಳೆ ಅಂತಂದರೆ ಇಂಥ ಸಮಯ ಅನ್ನೋದನ್ನು ನಾವು ಸಮಂಜಸವಾಗಿ ಹೇಳೋಕ್ಕಾಗೋದಿಲ್ಲ. ನಾವು ನಮ್ಮ ಸ್ವಾಧೀನಕ್ಕೆ ಖಂಡಿತವಾಗ್ಲೂ ಹೋಗೇ ಹೋಗ್ತೀವಿ. ಅದು ನಮ್ಮ ಪ್ರಾಣಕ್ಕೆ ಕುತ್ತಾದರೂ ಪರವಾಗಿಲ್ಲ. ನಾವು ತುಂಬ ಕಷ್ಟಪಟ್ಟು ಒಂದು ಇದೆ ನಮಗೆ ಆಧಾರ ಅಂಥೇಳಿ. ಅದರಿಂದ ನಾವು ನಮ್ಮ ಸ್ವಾಧೀನಕ್ಕೆ, ನಮ್ಮ ಆಸ್ತಿಗೆ ನಾವು ಹೋಗೇ ಹೋಗ್ತೀವಿ ಅಂಥೇಳಿ ಕೇಳ್ಕೊಳ್ತೀನಿ. ಅದು ಅಲ್ದಿರ ಈ ಆನೇಕಲ್ನಲ್ಲಿ ಗಣ್ಯ ವ್ಯಕ್ತಿಗಳು ಯಾರೇ ಇರಲಿ, ನಮ್ಮ ದಲಿತ ನಾಯಕರುಗಳು ಯಾರೇ ಇರಲಿ, ಅವ್ರ ಮನಸ್ಸಿಗೆ ಇಲ್ಲ ಇದು ಸರಿ ಇದೆ ಅಂತ ಅವ್ರಿಗನ್ಸಿದ್ರೆ ದಯಮಾಡಿ ನಮಗೆ ಸಹಾಯ ಮಾಡಬೇಕು. ನನ್ನ ಹೆಸರು ಅಶೋಕ್ ಅಂದ್ಬಿಟ್ಟು, ನಾನು ಕಲ್ಲಪ್ಪನವರ ಮೊಮ್ಮಗ. ಈ ದಿನ ನಮ್ಮ ಸರ್ವೆ ನಂಬರ್ 35/1ರಲ್ಲಿ 16 ಗುಂಟೆ ಜಮೀನು ಇರ್ತದೆ. ಇದು ಪಾಣಿ ಸಮೇತ ಹಾಗೂ ತಹಸೀಲ್ದಾರ್ ಆದೇಶ ಹೊರಡದಂತೆ ಆಗುತ್ತದೆ. ಹಾಗೂ ಮತ್ತು ಈ ಕಡೆ ಕಾರ್ನರ್ ಬಿಲ್ಡಿಂಗ್ಗಳೆಲ್ಲ ಇದೆ. ಇದು ನಮ್ಮ ಪೂರ್ವಜದ ಸ್ವತ್ತಾಗಿರ್ತದೆ. ಇದರಲ್ಲಿ 6 ಜನ ನಾವು ದಾಯಾದಿಗಳಿರ್ತೀವಿ. ದಯವಿಟ್ಟು ಈ ನಮ್ಮ ಜಾಗವನ್ನು ನಮಗೆ ಕೊಡಬೇಕಾಗಿ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಮತ್ತು ಇಲ್ಲಿ ಎಲ್ಲ ನಾವು ಬಡ ಕುಟುಂಬದವರು ಇಲ್ಲಿ ಸುಮಾರು ಒಂದು 25-30 ವರ್ಷದಿಂದ ಇಲ್ಲಿ ಲೇಔಟ್ ಆಗಿದ್ದಿಲ್ಲ, ಈಗ ಲೇಔಟ್ ಆಗಿದೆ. ಲೇಔಟ್ ಎಲ್ಲ ಆವರಣವಾಗಿದ್ದೆ. ಆ ಲೇಔಟ್ ಅವರು ಇಲ್ಲಿ ಪಾರ್ಕ್ ಅಂತ ಮಾಡ್ಕೊಂಡವ್ರೆ. ಆದ್ದರಿಂದ ಈ ಜಾಗವನ್ನು ನಮ್ಮೆಲ್ಲರಿಗೂ ಆದೇಶ ಮಾಡಿದ್ದಾರೆ ತಹಸೀಲ್ದಾರ್ ಅವರು ಸಹ. ಇದು ಹೈಕೋರ್ಟಲ್ಲಿ ನಡೀತಾ ಇದೆ. ದಯವಿಟ್ಟು ಇದರಲ್ಲಿ ಏನು ಸಮಸ್ಯೆ ಇಲ್ಲದೆ ನಮಗೆ ಈ ಜಾಗವನ್ನು ಬಿಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಕೇಳ್ಕೊತಾ ಇದ್ದೀವಿ. ವರದಿಗಾರರನ್ನು ವಂದನೆ ಹಾಗೂ ಸಂದೇಶ ನನಗೂ ವಂದನೆ. ನನ್ನ ಹೆಸರು ಮಂಜುಳಾ ಅಂತ. ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಗಿ ಕಮಸಂದ್ರ ಗ್ರಾಮದವರು. ನಾವು ಸರ್ವೆ ನಂಬರ್ 35/1. ಅದರಿಂದ ಈ ಜಾಗ ನಮ್ಮ ಸೇರಿದ್ದು. ನಾವು ದಲಿತರಿಗೆ ಸೇರಿರ್ತಕ್ಕಂಥದ್ದು ಇದು. ಆದರೆ ಇದು ವಿನಯ್ ಸರೋಗಿ ಅನ್ನೋರು ಅವರು ಅಕ್ರಮ ಮಾಡ್ಕೊಂಡಿದ್ದಾರೆ. ಇದು ನಮ್ಗೆ ಕೊಡಲ್ಲ ಅಂತ ಹೇಳ್ತಿದ್ರೆ ಈಗಲೂ ಕೋರ್ಟಲ್ಲಿ ಹೋರಾಟ ಇದ್ದೀವಿ. ವಿನಯ್ ಸರೋಗಿ ಇದನ್ನು ನಮಗೆ ಪೊಸಿಷನ್ಗೆ ಹೋಗೋಕ್ಕೆ ಬೇಡಿಕೆ ಮಾಡ್ತಾ ಇದ್ದಾರೆ. ಆ ದಬ್ಬಾಳಕ್ಕೆಲ್ಲ ರೌಡಿಗಳು ಬಿಡ್ತಾರೆ. ಆದ್ದರಿಂದ ನಾವು ಇದೆಲ್ಲ ಇದು ಮಾಡಿಕೊಂಡು ನಾವು ಈ ಜಮೀನು ಬಿಟ್ಕೊಡ್ಬೇಕು. ಇಷ್ಟರಲ್ಲೇ ನಮ್ಮ ಸ್ವಾಧೀನಕ್ಕೆ ನಾವೇ ಹೋಗ್ತೀವಿ.